ಭಾಷೆ ಅಲ್ಲ ಬದುಕು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ವಿಡಿಯೋನ ಗಂಡನ ಮನೆಯಿಂದ ಸ್ಟಾರ್ಟ್ ಮಾಡಿದೆ. ನಿನ್ನೆ ಮಗಿನ ತೊಟ್ಲು ಕರು ಶಾಸ್ತ್ರ ಇದ್ದಿತ್ತು. ನಿನ್ನೆ ಮಾಯಿ ಮತ್ತೆ ಎಲ್ಲ ಮಗಿನ ತೊಟ್ಲು ಈಚೆಗೆ ತಗೊಂಡು ಬಂತು. ಅಂದರೆ ಶಾಸ್ತ್ರ ತೊಟ್ಲು ಬಂದಲ್ಲ, ಮಗುನು ಮತ್ತು ನಾನು ಕರ್ಕೊಂಡು ಬಂದರು. ಸೊ ಇವತ್ತಿನ ವಿಡಿಯೋ ಎಂತಪ್ಪ ಅಂದರೆ, ಸೊ ಆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತಿನ ವಿಡಿಯೋ ಎಂತಪ್ಪ ಅಂದರೆ, ಇವತ್ತು ಸುನಿಯವರ ದೊಡ್ಡಕ್ಕಂದು ಆ್ಯನಿವರ್ಸರಿ, 10th ಆ್ಯನಿವರ್ಸರಿ ಇವತ್ತು. ಸೊ ಸೆಲೆಬ್ರೇಷನ್ ಇತ್ತು ಇವತ್ತು ಒಂದು ಕುಂದಾಪುರದಲ್ಲ. ಮೊನ್ನೆ ಬರ್ಡೇ ಸೆಲೆಬ್ರೇಷನ್ ಆಯ್ತಲ್ಲ, ಅಲ್ಲ ಇವತ್ತು ಬೇರೆ ಕಡೆ ಅಂತ. ಸೊ ಇವತ್ತು ಕಾಣಿ ಸೆಲೆಬ್ರೇಷನ್ ಹೆಂಗತ್ತ ಅಂದ್ಕೊಂಡು ಈಗ ಮನೇಲೆಲ್ಲ ರೆಡಿಯಾಗಿ ಹೊರಟಿತ್ತು. 7:30 ಹಂಗೆ ಹೊರಡ್ಕೊ. ಸುನಿಯೋ ಸಣ್ಣಕ್ಕೆ ಸ್ವಲ್ಪ ಹೊರಗೋಯ್ರು, ಅವರಿಗೋಸ್ಕರ ವೆಯ್ಟ್ ಮಾಡ್ತಿತ್ತು. ಅವ್ರು ಬಂದಕ್ಕೂ ಈಗ ಹೊರಡುದು. ಸುನಿಯವರು ಹಂಗೆ ಡ್ಯೂಟಿಯಿಂದ ಇವತ್ತು ಅಲ್ಲೇ ಬಂದು ಜಾಯ್ನ್ ಆದ್ರು. ಸೋನು ರೆಡಿ ಇದ್ದಾಳೆ ಕಣಿ. ಸೋನು ರೆಡಿಯಾ ಸೆಲೆಬ್ರೇಷನಿಗೆ? ಹೆಂಗೆ ಹೇಳ್ತಾಳಲ್ಲ, ನಾನು ಹಿಂಗೆ ರೆಡಿ ಇದ್ದೆ. ಒಂದು ಟಾಪ್ ಹಾಕಿದ್ದೆ ಸಿಂಪಲ್ ಆಗಿ ಅಷ್ಟೇ. ರೆಡಿಯಾ ಸೆಲೆಬ್ರೇಷನಿಗೆ? ಸೆನ್ಸುನು ರೆಡಿ, ಚೋಟನು ರೆಡಿ. ಚೋಟ ಸಾಂಗ್ ಇತ್ತಾ? ಮೈಕಲ್ಲ ಹಿಡ್ಕೊಂಡಿದ್ದಾನ ಆನಿವರ್ಸರಿ ಔಟ್ಫಿಟ್ ಕಣ. ರೆಡಿ ಆಗಿದ್ದಾನೆ ಅಪ್ಪ. ಮಾಡ ಇಂಜೆಕ್ಷನ್ ಕೊಡ್ಕೊ ಬಂದ, ಹೌದಾ? ಕೊಡ್ಲಿ ಇಂಜೆಕ್ಷನ್? ಕೊಟ್ಟದೆಲ್ಲ ನನ್ನ ಮಗನ್ನು ರೆಡಿ ಮಾಡಿಸಿದೆ ಕಾಣಿ. ರೆಡಿ ಆಯ್ದ. ಅಪ್ಪುದ ಔಟ್ಫಿಟ್ ಚೇಂಜ್ ಆಯ್ತು. ಏ ಕಾಣಿ ರೆಡ್ ಆಯ್ ಕಣಿದ ಅವ. ಅದು ನಂದು ಫುಲ್ ಕವರ್ ಮಾಡಿದೆ ಅವನಿಗೆ, ಕ್ಯಾಪ್ ಎಲ್ಲ ಹಾಕಿ. ಚಳಿ ಎಲ್ಲ ಅನ್ಕೊಂಡು ಅಷ್ಟಿಲ್ಲ, ಆದರೂ ಕ್ಯಾಪಿನ ಡ್ರೆಸ್ಸೇ ಹಾಕಿದೆ. ಬಾಬು ಇಲ್ಕಣಿ. ಎಷ್ಟು ಬಂದ್ರಿ ಈಗ ಪಾರ್ಟಿ ಇದ್ರ ಹತ್ರ? ಫಸ್ಟೇ ಬಂದು ಕಾಯ್ತಿದ್ದಾರೆ. ನಾನು ಬಂದು ಅರ್ಧ ಗಂಟೆ ಆಯ್ತು, 7 ಗಂಟೆ ಬಂದು ಕಾಯ್ತಿದ್ದಿಲ್ಲ. ಈಗ ಬತ್ತೆ ಆಗ ಬತ್ತೆ ಅಂದರೆ ಟೈಮು ಆಯ್ತಾಗ ಅಂತ ಬರುತ್ತೆ. ಬತ್ತನೆ ಒಂದೆರಡು ಕ್ಲಿಪ್ಪಿಂಗ್ ಎಲ್ಲ ತಗೊಂತ ಒಳ್ಳೆ ಮಾಡಿ ಬಂದು. ಎಂತ ಮನಿಗಣ್ಣ ಅಲ್ಲ, ಕೊಯ್ ಮಿಲ್ಗೆ ಪಿಕ್ಚರ್ ಮಕ್ಕಳೆಲ್ಲ ಕಾಣಿ. ಇನ್ನು ಸಣ್ಣ ಬಾವು ಅಕ್ಕ ಮತ್ತೆ ಅತ್ತೆ ಎಲ್ಲ ಪಪ್ಪ ಇದ್ರ, ಅವ್ರಿಗೆ ವೆಯ್ಟ್ ಮಾಡ್ತಿತ್ತು. ಆಲ್ರೆಡಿ ಲೇಟ್ ಆಯಿತು, ಕೊಟ್ಟ ಟೈಮ್ ಇತ್ತು. ಟೈಮ್ ಬಿಡು 7:30 8:30. ಆಲ್ರೆಡಿ ಬಪ್ಪತ್ತಿಗೆ 7:30 ಆಯಿತು. ತುಂಬ ಚೆನ್ನಾಗಿ ಹೆಂಗಾಯ್ತು? ಹಾಂ, ಎಷ್ಟು ಒಳ್ಳೆ ಮಾಡಿರಿ ಕಾಣಿ. ಇದೆಲ್ಲಂದರೆ ಚೆಸ್ ರೋಡ್ ಇತ್ತಲ್ಲ ಕುಂದಾಪುರ, ಅದು ಬದತ್ತ ವಿಠಲ್ವಾಡಿ ರೋಡ್ ಇತ್ತಲ್ಲ, ಬ್ರಿಡ್ಜಿಗೆ ನಮ್ಮ ಕೋಡಿ ಕನ್ನಡ ಹತ್ತಲ್ಲ, ಅಲ್ಲಿಗೆ ನಾನು ಲೊಕೇಶನ್ ಹಾಕಿರ್ತೇವೆ. ಒಳ್ಳೆ ಸಕ್ಕದಿತ್ತು, ಒಳ್ಳೆ ಪ್ರೈಸಿಗೆ ಮಾಡಿ ಕೊಟ್ಟಿದ್ದು. ಅವ್ರದ್ದು ಡೀಟೇಲ್ಸ್ ಮೆನ್ಷನ್ ಮಾಡ್ತೇವೆ ಕಣಿ. ನಾರ್ಮಲ್ ಯಾರಿಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಳ್ಳೆ ಪ್ರೈಸಿಗೆ ಕೊಡ್ತಿದ್ರು. ನಂಗೆ ಇಷ್ಟ ಆಯಿತು. ಒಂಥರ ನಂತರ ಕಂಡ್ರೆ ಬೇರೆ ಥರ ಸ್ಟಾರ್ಟ್ ಆಗ್ತಾ. ನಮ್ಮ 2 ಮಂದಿ ಕಂಡಿದ್ದೆ, ಬಟ್ ನಂಗೆ ಅಷ್ಟು ಇದಾಗಿಲ್ಲ. ಬಟ್ ಅದೇ ಕಂಪೇರ್ ಮಾಡಿದ್ರೆ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಹಾಂ ಕಣ ಹೆಂಗಿತ್ತು ಕಣಿ. ಫುಲ್ ಬ್ಯಾಕ್ಗ್ರೌಂಡ್ ಥೀಮ್ ಕೊಟ್ಟು ಪ್ರೈವೇಟ್ ಇದು ಕೊಟ್ಟಿದ್ರು. ಅದು ಹಾಯ್ ಮಾಡಿ. ಎಂತ ಮಾಡೋದು? ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಒಂದು 2 ಬದಿ ಕಂಡಿದ್ದೆ ನಾವು ಲಾಸ್ಟ್ ಟೈಮ್. ಅಷ್ಟು ಇದಾಗಿಲ್ಲ ಆಯ್ತು. ಭಾವನೆಗೆ ಸುಮಾರು ಕಳಿಸಿದ್ದೀವಿ ನನಗೆ, ಬಟ್ ಲಾಸ್ಟಿಗೆ ಫೈನಲ್ ಇದು ಮಾಡ್ತೇವೆ. ಇಷ್ಟ ಆಯ್ತು. ಯಾರು ನೆಕ್ಸ್ಟ್ ಸೆಲೆಬ್ರೇಷನ್ ಮಾಡೋದಾದ್ರೆ ಒಳ್ಳೆ ಪ್ರೈಸಿಗೆ ಸೆಲೆಬ್ರೇಷನ್ ಮಾಡ್ತಾರೆ. ಮನೆಯವರು ಮಾಡೋಕೋರು ನಿಮ್ಗೆ 1 to ಡಬಲ್ ಆಗ್ತದೆ. ಅದೇ ಪ್ರೈಸಿಗೆ ನಿಮ್ಗೆ ಇವತ್ತು ಮಾಡಿ ಕೊಡ್ತಿದ್ರು. ನೆಕ್ಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರು. ಎಷ್ಟಾಯ್ತು ಈಗ ಬಂದ್ರೆ ಕಾಣಿ. ಮ್ಯಾಚಿಂಗ್ ಅಲ್ಲ, ಯಾರ್ದು ಆ್ಯನಿವರ್ಸರಿ ಯಾರ್ದು? ಹೌದಾ? ಓಯ್ ಆ್ಯನಿವರ್ಸರಿ ಯಾರ್ದು? ಹೌದಾ? ಗುಂಡಿ ಮತ್ತೆ ನಾಯಿ ಮಾಡಿ, ನಾಯಿ ಮಾಡಿ, ಹಾಯ್ ಮಾಡಿ, ಮತ್ತೆ ನಾಯಿ ಮಾಡಿ. ಈಗ ಎಲ್ಲ ಬಂದ್ರೆ ಅಮ್ಮ ಮತ್ತೆ ಪಪ್ಪ ಬರಲಿಲ್ಲ, ಮನೆಗೆ ಕೆಲಸ ಇತ್ತು, ಬರಲಿಲ್ಲ.
ಅಪ್ಪ ಈಗ ಅಪ್ಪು ವಿನಾಗೆ ಹಾಯ್ ಮಾಡಿ ಹಾಯ್ ಮಾಡು ಹಾಯ್ ಕಟ್ ಮಾಡಿ ಅವನೇ ಲೋಕ ಅವನು ಅದು ಕಟ್ ಮಾಡೋಂಗಾರೆ ಸೂರ್ಯ ಬನ್ನಿ ಅಲ್ಲಿ ಒಂದು ಚಿಂತೆ ಮಾಡಿ 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 ಎಷ್ಟನೇ ಆನಿವರ್ಸರಿ 10th ಇದು 10 ವರ್ಷದ ಆ್ಯನಿವರ್ಸರಿ. ಇಷ್ಟು ಟೈಮ್ ಮಾಡ್ತಿರ್ಲಿಲ್ಲ, ಇದನ್ನು ನಾರ್ಮಲ್ ಮನೇಲೇ ಮಾಡ್ತಿದ್ದ. ಸೊ 10 ವರ್ಷ ಸ್ವಲ್ಪ ಸ್ಪೆಷಲ್ ಐತಿ ಅಂದ್ಕೊಂಡು ಚೆಕ್ ಕೊಡೋತ್ತಿಗೆ ಇವ್ರದ್ದೊಂದು ಸಜೆಷನ್ ಸಿಗ್ತದೆ. ಸೊ ಇಲ್ಲೇ ಮಾಡೋಣ. ಹೋಗಪ್ಪಲ್ಲ ಚೋಟು ಚೋಟು ಕಣ ಚೋಟು ಚೋಟು ಕಣ ಚೋಟು ಅವನಿಗೆ ಮುಖ ಕೇಕ್ ಬುದ್ಧಿ ಬಂದ ಇವರೇ ಒಬ್ಬರಿಗೆ ಮೊದಲು ಎಂತಿಲ್ಲ, ಫ್ರೀ, ಫುಲ್ ಫ್ರೀ ಅಲ್ಲ, ಫುಲ್ ಫ್ರೀ ಮೊದಲು. ಈಗ ಪಟ ಪಟ ಬಂದು ಆಯ್ತು, ಪಟ ಪಟ ಕೇಕ್ ಕಟ್ಟ ಆಯ್ತಾ, ಇನ್ನೆಂತದ್ದು ಹೊರಡುದು ಈಗ. ಹಾಂ ಆಯ್ತಾ? ಅದಕ್ಕೆ ಮುಂಚೆ ಒಂದು ಗಿಫ್ಟ್ ಇತ್ತು, ಸ್ಪೆಷಲ್ ಗಿಫ್ಟ್ ಇತ್ತು ಮಕ್ಕಳ ಕಡೆಯಿಂದ ನಮ್ಗೆ. ಎಂತ ಮನೆ ದೋಸ್ತದೆ ಅಂತ ಇಲ್ಲೊಬ್ಬ ಮಾಡಿದ್ರಾ? ಇದು ಹಿಡ್ಕೊಂಡು ನಾನು ಬೇರೆ ಥರ ವೀಡಿಯೋ ಮಾಡ್ತೀನಿ. ಒಂದು ಕೆಲಸ ಮಾಡು, ಇದೆಲ್ಲ ಒಟ್ಟು ಮಾಡ್ಕೊ ಬಂದಿನ ಎಂತ ಅನ್ಕಾಣ್. ವಾವ್, ಕಾಮ ತೋರಿಸಿ. ಅವರು ಸಕ್ಕರೆ. ನಾನು ಬೇರೆ ಏನೋ ಇಟ್ಕೊಂಡಿದ್ದೆ ಎಕ್ಸ್ಪೆಕ್ಟೇಷನ್, ಇದು ಅದಕ್ಕಿಂತ ಲೈಕ್ ಇತ್ತು. ಎಕ್ಸ್ಪೆಕ್ಟೇಷನ್ಗಿಂತ ಒಳ್ಳೆ ಅಲ್ಲ. ಸಣ್ಣಕ್ಕೆ ಒಂದು ಗಿಫ್ಟ್ ಇತ್ತಂದ್ರೆ, ಸಣ್ಣಕ್ಕನಲ್ಲ ಅಕ್ಕನೇ ಭಾವನೆ ಕೊಡೋದು, ಸಾರಿ ನಂದೊಂದು ಗಿಫ್ಟ್ ಇತ್ತಂದಲ್ಲ, ಅದಕ್ಕೆ ಸಣ್ಣಕ್ಕ ಮ್ಯಾನೇಜ್ಮೆಂಟ್ ಕಾಮ ಎಂತ ಕಾಮ. ಇದು ನಿಮಗೆ ಸ್ಪೆಷಲ್ ಗಿಫ್ಟ್. ಇನ್ನು ಹಾಂ ಇಷ್ಟ ಇದೆ ನಂಗೆ ಕೊಡ್ಲಕ್ಕ? ಅವನಿಗೆ ಕೊಡೋಕೆ ಇಷ್ಟ ಇದೆ, ನಾನು ಕೊಡ್ಬೇಕು. ವಾವ್, ಇದು ಗೋಲ್ಡ್ ಗೋಲ್ಡ್ ಅದು ಹಾಕ್ಸುತ್ತೆ. ಇನ್ಯಾರು ಕಣ್ಣು ಬೀಳೋದಿಲ್ಲ ಕೊರಂಗಲ್ಲಿ. ಸಾಕಾದ ಇದು ಲೈಕ್ ಇತ್ತು. ಎಂತೈತೆ ಹಾಂ ಎಂತ ಇಲ್ಲ, ಹಾಂ ಖುಷಿ ಆಯ್ತು. ಅವರಿಗೆ ತುಂಬ ಖುಷಿ ಆಯಿತು. ಮಾಡೋ ಪ್ಲೇಸು ಮತ್ತು ಒಂಥರ ಸೆಲೆಬ್ರೇಷನ್ ಒಂಥರ ಗ್ರ್ಯಾಂಡ್ ಆಯ್ತೈತೆ. ಅವ್ರ ಒಳಗೆ ಒಂದು ಖುಷಿ ಅಷ್ಟೇ, ಎಲ್ಲರಿಗೆ ಇದು ಮಾಡಿ ಕಾತಾರೆ ಅಂತ ಅವ್ರು ಖುಷಿಯಾಗಿರ್ತದೆ ಮಕ್ಕಳಿಗೆ. ಗಂಡು ಎತ್ತ ಒಂದು ಗ್ರೂಪ್ ಫೋಟೋ ತಕೊಂಬ ಅನ್ಕಂಡ. ಈಗೆಲ್ಲ ಒಟ್ಟಾರೆ ಕಾಣಿ ಎಲ್ಲ ಸೆಲೆಬ್ರೇಷನ್ ಎಲ್ಲ ಆಯ್ತು. ಈಗ ಕೇಕ್ ತಿನ್ಕಂಡ ಹೊರಡು ಟೈಮ್ ಆಯ್ತಲ್ಲ, ಹಬ್ದಲ್ಲ ಆಯ್ತಲ್ಲ, ಎಲ್ಲ ಕ್ಲಿಯರ್ ಆಯ್ತು. ಕೇಕು ತಿಂಬು ಸ್ಟಾರ್ಟ್ ಆಯ್ತು, ತಿನ್ಕಂಡು ಹೊರಡು. ಹಾಂ ಹಬ್ದಲ್ಲ ಪಪ್ಪು ಅಪ್ಪ ಅಪ್ಪ ಹೇಗಂಬಿ ನನ್ನ ಮಗನ ಕೇಕ್ ಇಲ್ಲ, ಮಗನ ಕೇಕ್ ಕೊಡೋಕಿಲ್ಲ, ಮಗ ಕೇಕ್ ತಿಂತಿಲ್ಲ, ಕರ್ಕೊ ಹೋಗ್ದು ಅಷ್ಟೇ. ಅವನಿಗೆ ಲಾಯ್ಕ್ ಆಯ್ತು. ಅಪ್ಪನ ಮನೆಗೆ ಬಂದು 2-3 ದಿನ ಆಯ್ತು. ಈಗ ಅದಕ್ಕೆ ಇರ್ತಿದ್ದೆ ಲಾಯ್ಕ್ ಮಾಡ್ಕ. ಈಗ ಸ್ವಲ್ಪ ದಿನ ಬಿಟ್ಟು ಮತ್ತೊಂದು ಸತ್ರ ಇದ್ದೀರ
ಕೇಕ್ ಸಾಕು. ಓಕೆ ಎಲ್ಲ ಹೊರಡ್ತು ಈಗ ಆಯ್ತಾ ಹೌದಲ್ಲ ಎಂತ ಸೆಲೆಬ್ರೇಷನ್ ಆಯ್ತು. ಸೆಲೆಬ್ರೇಷನ್ ಆಯ್ತು, ಎಲ್ಲ ಮನೆಗೆ ಹೊರಟಿದ್ದ. ಈಗ ನೀವು ಫೋಟೋ ಎಲ್ಲ ತಗೊಂಡು ಹೊರಟಿದ್ದು. ಒಳ್ಳೆ ರೀಸನೇಬಲ್ ಪ್ರೈಸಾಗಿ ಒಳ್ಳೆ ಸೆಲೆಬ್ರೇಷನಿಗೆ ಒಂದು ಒಳ್ಳೆ ಪ್ಲೇಸ್. ಯಾರಿಗೆ ಮಾಡ್ಕೊಂತಾರೆ ಅವ್ರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಮಾಡಿ. ನಾವು ಸ್ಟೆಚ್ ಹೊಡೆದ ಹ್ಯಾಪಿನೆಸ್ ಪಾರ್ಟಿ ಹೊರಡ ಅಲ್ಲಿ ಬಂದಂತ ಒಳ್ಳೆ ಟೀಮ್ಸ್ ಎಲ್ಲ ಒಳ್ಳೆ ನಮ್ಗೆ ಇಷ್ಟ ಆಯಿತು. ಇಲ್ಲೇ ಬಂದು ಈ ಕಡೆ ಬಂದರೆ ಇದು ಚಿನ್ಮಯ ಹಾಸ್ಪಿಟಲ್ ರೋಡ್ ಇತ್ತಲ್ಲ, ಚರ್ಚ್ ರೋಡ್. ಇದು ಚರ್ಚ್ ಇಪ್ಪುದಿಲ್ಲ, ಚರ್ಚ್ಗಿಂತ ಚೂರು ಹಿಂದಿತ್ತು. ರೈಟ್ ಸೈಡ್ ತೋರಿಸ್ತೀನಿ, ಫಸ್ಟ್ ಫ್ಲೋರಾಗಿತ್ತು. ಹಾಂ